Hey, good morning. ಕೈಲಾಸಕ್ಕೆ ಹೋದ್ರು ಅಲ್ಲೂ ನಾನು ಶಿವ ಪಾರ್ವತಿ ಜೊತೆ ಕನ್ನಡದಲ್ಲೇ ಮಾತಾಡ್ತೀನಿ. ಓಕೆ ಗೈಸ್, ನಮಸ್ಕಾರ ಬೆಂಗಳೂರು. ನಾನು ಕನ್ನಡಿಗ ಮಾತಾಡ್ತಾ ಇರೋದು. ಎಕ್ಸೈಟೆಡ್ ಆಗಿದ್ದೀನಿ. ಸೊ ಈ ಬ್ಲಾಗ್ ಅಂತೂ ಸಖತ್ತಾಗಿರುತ್ತೆ ಅಂದ್ಕೊಳ್ಳಿ. ಸೊ ಆಫ್ಟರ್ ಲಾಂಗ್ ಬ್ಯಾಕ್ ಅದು ಈ ನಮ್ಮ ಋಷನ್ ಜೊತೆ ಇದು ಮೇ ಬಿ ಫಸ್ಟ್ ಬ್ಲಾಗ್, ಲಾಂಗೆಸ್ಟ್ ಬ್ಲಾಗ್ ಅನ್ಕೊಳ್ತೀನಿ. ಆಲ್ರೆಡಿ ಗೊತ್ತಾಗಿರ್ಬೋದು. ಸೊ ಎಲ್ಲಿ ಹೋಗ್ತಿದ್ದೀವಿ, ಯಾವ ಕಡೆ ಹೋಗ್ತಿದ್ದೀವಿ, ಎಷ್ಟು ಜನ ಹೋಗಿದ್ದೀವಿ ಅಂತ. ನಾವು ನಮ್ಮ ಟಿ ಎಸ್ ಬೈಕಿಂಗ್ ಕಮ್ಯುನಿಟಿ ಕಡೆಯಿಂದ ಸೊ ರೈಡರ್ಸ್ ಡ್ರೈವ್ ಅಂದರೆ ನಮ್ಮ ಲಡಾಖ್ ಟ್ರಿಪ್ಪಿಗೆ ಒಂದು 5:30 ಆಗ್ತಾ ಇದೆ ಟೈಮು. ಎಷ್ಟು ಮಳೆ ಅಂದರೆ ಲಿಟ್ರಲಿ ಅದು ಮಾಡೋರ್ಗೆ ಯಾರಿಗೂ ಎಲ್ಲ ಫೋನ್ ಮಾಡಿ ಮಳೆ ಬರ್ತಾಯಿದೆ ಅಂತ ಇನ್ನೇನನ್ನೋದು ಅಂತ ಹೇಳ್ಬಿಟ್ಟು ಸೊ ಆಯಿತು ಹುಷಾರಾಗಿ ಬನ್ನಿ ಆದರೆ ಇಲ್ಲ ಬೇರೆ ಸೊ ಈಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟು ವ್ಲಾಗ್ನ ಅವತ್ತಿಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ದೇವ್ರ ಎಲ್ಲ ಹೆಂಗೆ ಏನು ಅಂತ ನೋಡೋಣ. ಲಾಸ್ಟ್ ಟೈಮು ಅಯೋಧ್ಯ ರೈಡ್ ಮಾಡಿದಾಗ ಸೊ ಲಿಟ್ರಲಿ ನನ್ನ ಫುಟೇಜ್ ಎಲ್ಲನೂ ಕ್ರ್ಯಾಶ್ ಆಯಿತು. ಐ ಮೀನ್ ನನಗೆ ಲಾಸ್ಟ್ ಟೈಮ್ ವೀಡಿಯೋಸ್ ಎಲ್ಲ ಮಾಡಿದ್ದೆ ಅದರದ್ದು ಆಡಿಯೋ ಎಲ್ಲ ಫುಟೇಜ್ ಎಲ್ಲ ಇದಾಗೋಯಿತು. ಅದರಿಂದ ಯಾವುದು ಬ್ಲಾಗ್ ಬರೋದಕ್ಕೂ ಆಗಿಲ್ಲ, ಅದನ್ನು ಎಡಿಟ್ ಮಾಡೋಕ್ಕೂ ಮನಸ್ಸಾಗಿಲ್ಲ. ಅದಕ್ಕಾಗಿ ಈ ಬ್ಲಾಗ್ನ ತುಂಬ ಕ್ಲೀನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅಲ್ಲಿ ನಾವು ಹೋಗ್ತಿರೋದು ಆಲ್ಮೋಸ್ಟ್ 7 ಜನ ರೈಡರ್ಸು. ಒಂದು ಕಪ್ಪಲು ಮಿಕ್ಕಿದೆಲ್ಲ ಸಿಂಗಲ್ಲು. ಓಕೆ ರೈಟ್. ಸೊ ಆಲ್ರೆಡಿ 4 ಮೆಂಬರ್ಸ್ ಆನ್ ದ ವೇ ಇದ್ದಾರೆ. ಸಂಡೇನೇ ಬಿಟ್ಟಿದ್ದಾರೆ. ಸೊ ಇವತ್ತು ಅವರು ಸಂಡೇನೇ ಬಿಟ್ಟಿದ್ದಾರೆ. ಅವರು ಉಜ್ಜಯಿನು ಸೊ ಇದೆಲ್ಲನೂ ಮುಗಿಸ್ಕೊಂಡು ಬರ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ನಮಗೆ ಚಂಡೀಗಢಲ್ಲಿ ಮೀಟಪ್ ಆಗ್ತಾರೆ. ಸೊ ನಾವೀಗ ಚಂಡೀಗಢಗೆ ಹೋಗೋಕ್ಕೆ ಮ್ಯಾಕ್ಸಿಮಮ್ 3 days ಬೇಕು. ಸೊ ಅಲ್ಲಿಗೆ ಹೋಗಿ ಅವ್ರು ನಮಗೆ ಸಿಗ್ತಾರೆ. ಸೊ ನಮ್ಮ ಬೈಕ್ಗಳ ಹತ್ರ ಅಲ್ಲೇ ಸರ್ ಇವಾಗ ಮೀಟಪ್ ಲೊಕೇಶನ್ಗೆ ಬಂದು ನಮ್ಮ ಆಗ್ತಿದ್ದಾವೆ 30 ಗಂಟೆ ರೋಡೆಲ್ಲ. ಓಕೆ ಬನ್ನಿ. 2 ನಿಮಿಷ ಸಾಕು ಬಿಡು. ಆದರೂ ಈ ಥರ ಮಳೆ ಬರಬಾರ್ದಿತ್ತು. ಅದು ಇವತ್ತೇ ಬರಬೇಕಿತ್ತ, ನಾಳೆ ಬಂದು ಇರಾಗ್ತಿರ್ಲಿಲ್ವ? ಇದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಬೂಟ್ಸು ಹೊಸದಲ್ವ, ನನಗೆ ಸ್ವಲ್ಪ ಇನ್ನು ಇದಾಗಬೇಕು, ರೂಢಿ ಆಗಬೇಕು. ಇವಾಗ ಏನಿದು ಬೆಳಗ್ಗೆ ವೆದರು ವೆಯ್ಟ್ ಮಾಡ್ತವ್ರೆ. ಓಕೆ ಗೈಸ್, ವೇಟಿಂಗ್. ಬನ್ನಿ. ಹೇ, ಗುಡ್ ಮಾರ್ನಿಂಗ್. ಓ ಡ್ಯಾಡಿ, ಪಾಪು ಆಯ್ತಲ್ಲ ಅದಕ್ಕೆ. ಓಕೆ, ಎಷ್ಟೊತ್ತಾಯ್ತು ಬಂದು? ಸದ್ಯ ನಾನೇ ಫಸ್ಟು, ಲೇಟ್ ಆಗ್ಬಿಟ್ಟು ಆಮೇಲೆ ನಾನು ಫಸ್ಟು ಲೇಟ್ ಆಗಿಬಿಟ್ರೆ ಆಮೇಲೆ ಆಲ್ ಸೆಟ್ ಎಲ್ಲ ಮಾಡಿದ್ದೀನಿ. ಡ್ಯಾಡಿ ಥ್ಯಾಂಕ್ ಯು. ಹಂಗೈತೆ ಪಾಪು? ಅಲ್ಲಿಲ್ಲ. ಅದು ಓಕೆ, ಅದು ಹಂಗೆ ಇತ್ತು ಕಾಮನ್ ಆಗಿ. ಅದು ಕಾಮನ್ ಇತ್ತು. ಇಲ್ಲಿದು ಎಲ್ಲಿ ಗೊತ್ತಾ, ಆ ಕಡೆಯಿಂದಾನೇ ಕಾಣಿದ್ದೆಲ್ಲ. ಇವಾಗೆಲ್ಲ ರೋಡ್ ಎಂಟು ಹೊಡೆದಿದೆ. ಅಮ್ಮ ಬಂದ್ರ? ಆರಾಮ? ಹೆಂಗಿದ್ದೀರಾ? ನೋಡಿ ಮಳೆ ನಿಂತೋಯ್ತು. ನಾನು ಬಂದಿಲ್ಲ. ಪಾಪು ಹೆಂಗಿದೆ? ಪಾಪು
ಬರಕ್ ಆಗ್ಲಿಲ್ಲ. ಎಲ್ಲಿ ಇಲ್ಲಿ ಓಡಾಡ್ಕೊಂಡೆ ಅದೇ ಟೈಮ್ಗೆ ಅಲ್ಲಿ ಇನ್ನೊಬ್ರು ಪಾಪು ಸುರೇಶ್ ಬ್ರೋ ಪಾಪು ಅದೇ ಟೈಮ್ಗೆನೆ ಎಲ್ಲೂ ಹೋಗಕ್ಕಾಗಿಲ್ಲ. ಅವ್ರದ್ದು ನೋಡಕ್ಕಾಗಿಲ್ಲ. ಇನ್ನ ಆಫೀಸು ಅದು ಅಂತ ರಜಾಗಳು ಹಾಕಿದ್ರೆ ಎಲ್ಲಿ ಇವಾಗ ರಜಾ ಕೊಡಲ್ಲ. ಇನ್ನೊಂದು 5 ನಿಮಿಷ ಒಂಚೂರು ಮಳೆ ಅಂತೆ ಆ ಕಡೆ ಬರ್ತಾ ಇದೀನಿ ಅಂತ. ಈ ಕಡೆ ಸ್ವಲ್ಪ ಕಮ್ಮಿ. ಓಕೆ ಗೈಸ್, ಸಿ ದ ವ್ಯೂ. ಓಕೆ ಗೈಸ್, ಸಿ ದ ವ್ಯೂ ನೋಡ್ಕೊಳ್ಳಿ. ಸೂರ್ಯ ಏನೋ ಎತ್ತಿಲ್ವಾ ಸೂರ್ಯ ಫೋನ್ ಮಾಡ್ತಾ ಬರ್ತಾ ಇದ್ದೀನಿ ಅಂತ. ಹಾಂ, ಇವರು ಬಿಸ್ಕಟ್ ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತಾರಂತೆ. ಓಕೆ ಗೈಸ್, ನೋಡಿ ಗೈಸ್ ವ್ಯೂ. ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತಾರೆ ಅಂತೆ. ಸಿದಿಸಿಯಾ ಚೆನ್ನಾಗಿದೆ ಇದು. ಅದು ಫುಟ್ ಪೆಗ್. ಅದು ಯಾವುದು? ಕ್ಯಾಮ್ರಾ ಹೋಲ್ಡರ್ ಇಲ್ಲಿ. ಕ್ಯಾಮ್ರಾ ಹೋಲ್ಡರ್ ಇಲ್ಲಿದೆ, ಬಟ್ ಇವಾಗ ಕ್ಯಾಮ್ರಾ ಇಲ್ಲ. ಓಕೆ, ನಾನೇ ಫಸ್ಟು. ಓಕೆ ಗೈಸ್, ಸದ್ಯಕ್ಕೆ ಬೆಂಗಳೂರಿಂದ ಹೊರಡ್ತಿರೋದು 2 ಗಾಡಿ ಅಲ್ಲ 7 ಗಾಡಿ. ಸೊ ಹೇಳ್ದಂಗೆ ಈ 2 ಗಾಡಿ ಇವತ್ತು ಹೊರಡ್ತಿದೆ. ಸೊ ಆಲ್ರೆಡಿ 4 ಗಾಡಿ ಏನಂದರೆ ಮೊನ್ನೆ ಭಾನುವಾರನೇ ಬಿಟ್ಟಾಯಿತು. ಸೊ ಅವ್ರು ಆಲ್ರೆಡಿ ಮಹಾರಾಷ್ಟ್ರ ಆ ಕಡೆ ಇದ್ದಾರೆ, ಉಜ್ಜಯಿನು. ಸೊ ಇದೆಲ್ಲ ಮುಗಿಸ್ಕೊಂಡು ಬರ್ತಿದ್ದಾರೆ. ಸೊ ನಾವಿವತ್ತು ಈ ಕಡೆಯಿಂದ ಹೊರಡ್ತಿರೋದು. ಬನ್ನಿ, ಇಟ್ಸ್ ಟೈಮ್ ಟು ಲೀವ್. ಬಾಯ್ 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 ಇಬ್ರಿಗೂ ಬಾಯ್ 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 ಬಾಯ್. ಪ್ಯಾಕ್ ಮಾಡಿ. ಬಾಯ್ ಬಾಯ್, ಟಾಟಾ. ಓಕೆ ಗೈಸ್, ಬಾಯ್ ಬಾಯ್ ಬೆಂಗಳೂರು. ಓಕೆ ಗೈಸ್, ಇವತ್ತಿನ ಡೆಸ್ಟಿನೇಷನ್ ಬಂದ್ಬಿಟ್ಟು ಹೈದ್ರಾಬಾದು. ಸೊ ಇವತ್ತು ಹೈದ್ರಾಬಾದಿಗೆ ಹೊರಡಬೇಕು. ಲೆಟ್ಸ್ ಗೋ. ಇವಾಗ ಹೊಟ್ಟಿದ್ದೀವಿ. ಸೂರ್ಯ ಆನ್ ದ ವೇ ಸಿಗ್ತೀನಿ ಅಂತ ಅಂದಿದ್ದಾನೆ. ಲೆಟ್ಸ್ ಸಿ. ಓಕೆ ಗೈಸ್, ಸೊ ಇವಾಗ ನಮ್ಮ ಕಿಯಾ ಪ್ಲಾಂಟ್ ಹತ್ರ ಇದ್ದೀವಿ. 1-2 ಫೋಟೋ ತಗೊಂಡು ಜೂಟ್ ಹಾಕ್ಬಿಡೋಣ. ಫೋಟೋ ತಗೊಂಡಾಯ್ತು, ಈಗ ಜೂಟ್ ಹಾಕೋಣ. ವೆದರ್ ಓಕೆ. ಸ್ವಲ್ಪ ಮಳೆ ಬರುತ್ತೆ, ಸಡನ್ನಾಗಿ ಮಳೆ ನಿಂತೋಗುತ್ತೆ, ಎಲ್ಲ ಆಗ್ತಾಯಿದೆ. ಓಕೆ, ಲೆಟ್ಸ್ ಸಿ. ಸೊ ಈಗ ಒಂದು ತಿಂಡಿ ಮಾಡ್ಕೊಂಡು ಹೊರಟಿದ್ದೀವಿ. ರೈನ್ ಗೇರ್ಸು ಬಿಚ್ಚೋಕ್ಕಾಗ್ತಿಲ್ಲ, ಸ್ವಲ್ಪ ಸಫೋಕೇಶನ್ನು. ಸಡನ್ನಾಗಿ ಮಳೆ ಬರುತ್ತೆ, ಸಡನ್ನಾಗಿ ನಿಂತೋಗುತ್ತೆ. ಸೊ ಎಲ್ಲ ಕಿಯಾ ಕರೆಂಟ್ಸು ಎಲ್ಲ ಗಾಡಿಗಳು ನಿಂತಿದ್ದಾವಲ್ಲಿ. ಗೈಸ್, ಇವಾಗ ಡೇ 1 ಲಂಚ್ಗೆ ಬಂದ್ವಿ. ಸೊ ಇವಾಗ ಟೈಮ್ ಇಸ್ ಟು ಗೆಟ್ ದ ಲಂಚ್. ಈಗ ಲಂಚ್ ಮಾಡೋಕ್ಕೆ ಟೈಮ್ ಆಯಿತು. ಬನ್ನಿ. ಏನಿದು? ಓಕೆ ಗೈಸ್, ಸೊ ಇವಾಗ ಊಟ ಮಾಡ್ಕೊಂಡು ಹೋದ್ವಿ. ಸೊ ನೋಡಿದ್ರಲ್ಲ, ಮೀಲ್ಸ್ ಹಾಕೊಂಡಿವೆ. ಈಗ ನಿದ್ದೆ ಬಂದಿಲ್ಲ ಅಂದರೆ ಸಾಕು, ಹೋಗ್ಬಿಡೋಣ. ಬಂದಿರಲ್ಲ. ಈಗ ಆಲ್ಮೋಸ್ಟ್ ಇನ್ನೊಂದು ಎಷ್ಟು ಕಿಲೋಮೀಟ್ರ್ ಬರುತ್ತೆ? 170 ಏನೋ ಬರುತ್ತೆ. ಎಷ್ಟು ಬೇಗ ಆಗುತ್ತಾ ರೀಚ್ ಆಗೋದಾ? ವೆದರ್ ಸಪೋರ್ಟ್ ಅಂತೂ ಸರಿಯಾಗಿದೆ. ಮಳೆ ಬರಬಾರ್ದು, ಜಾಸ್ತಿ ಬಿಸಿಲು ಹೋಗ್ಬಾರ್ದು. ಗೈಸ್, ಫುಲ್ಲು ಕುರುಮರಿಗಳು. ಕ್ಲಿಯರ್ ಆಗೋ ತನಕ ನಮ್ಮನ್ನ ಬಿಡಲ್ಲ ಇವಾಗ. ಹಣ ಗುದ್ಗಿದ್ಬಿಟ್ರೆ ಹೊಡೆದಾಕ್ಬಿಡ್ತಾರೆ ಬಿಡೋಣ. ಲೈನ ಹೋಯ್ತಾವೆ ಎಲ್ಲ. ಓ, ಇಲ್ಲೇನು ಏನು ಫುಲ್ಲು ರೋಡು ಇವ್ರಿಗೆ ಮಾಡಿರೋದು ಹಂಗೆ ಐತೆ ಇದು. ರೋಡ್ ಮೇಕೆ ಮರಿಗಳಿಗೆ ಮಾಡಿರೋ ಥರ ಐತಿದ್ದು. ಅದು ಎಲ್ಲೆಲ್ಲಿಂದ ಗೊತ್ತಾಗುತ್ತೆ. ನಡೆ ಸೈಡೋಗಿ ಸಿಗಾಕಿ ಅಂದ್ಬಿಟ್ರೆ ನಮಗೆ ಹಾಕ್ತಾರೆ ಟ್ಯಾಕ್ಸು. ಯಾವ್ದು ಇದು? ಕೃಷ್ಣ ರಿವರ್ ಅಂತೆ. ಚೆನ್ನಾಗೈತೆ ನೋಡು. ಆ ಕಡೆ ನೀರಿಲ್ಲ. ಅದು
ಕಡೆ ಆ ಕಡೆನೂ ನೀರಿಲ್ಲ. ಆ ಕಡೆ ಗುಡ್ಡ ಮಾತ್ರ ರೇಂಜ್ ಐತೆ, ಬಟ್ ನೀರಿಲ್ಲ ಅದರ. ನನ್ನ ಮಗಂದು ಬಿಸಿಲು ಬರ್ತಾ ಇತ್ತು, ಮಳೆ ಹನಿನೂ ಹೊಡಿತಾ ಐತೆ, ಯಾವುದೆಲ್ಲ. ಆದರೆ ರೈನ್ಬೋ ಮಾತ್ರ ಬಂತಿಲ್ಲ. ಏನು ಹೇಳ್ತಿದ್ರು, ಬರ ಅಂತ ಗಾಳಿ ಬರೋದು. ಫೈನಲಿ ಹೈದ್ರಾಬಾದ್ ಬಂದಾಯ್ತು. ಸೊ ನಾವಿದ್ದೀವಿ ಈಗ ಹೈದ್ರಾಬಾದ್ ಫ್ಲೈಓವರ್ ಮೇಲೆ ರಾಜೀವ್ ಗಾಂಧಿ ಏರ್ಪೋರ್ಟ್ಗೆ. ಆ ಕಡೆ ಎಲ್ಲ ಹೋಗ್ಬೇಕು. ಆ ಕಡೆ ಸೊ ಈ ಕಡೆ ನಾವೆಲ್ಲಿದ್ದೀವಿ. ಸೊ ಇನ್ನೊಂದು 10-15 ಕಿಲೋಮೀಟರ್ಸ್ ಇದೆ ನಮ್ಮ ಸ್ಟೇಗೆ. ಸೊ ಅಲ್ಲಿಗೆ ಹೋಗಿ ಡ್ಯಾನ್ಸ್ ಮಾಡ್ಕೊಳ್ಬೇಕು, ಚೆಕ್ಕಿನ್ ಹಾಕಬೇಕು. ಸೊ ಅದಾದಮೇಲೆ ಸೊ ಅಲ್ಲಿ ಹೋದ್ಮೇಲೆ ಚೆಕ್ಕಿನ್ ಆದಮೇಲೆ ಸೊ ಅಲ್ಲಿಂದ ನಾವು ಚಾರ್ಮಿನಾರು ಅದು ಇದು ಎಲ್ಲನೂ ಹೈದ್ರಾಬಾದ್ ಎಕ್ಸ್ಪ್ಲೋರ್ ಮಾಡೋಣ. ಅದಾದಮೇಲೆ ನನಗೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಲೈಕ್ ಏನಂದರೆ ಇವತ್ತು ಚಾರ್ಮಿನಾರು ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡ್ಕೊಂಡು ಅಲ್ಲಿದ್ದು ಊಟ ಇದು ಮಾಡಿ ತಿಂದ್ಕೊಂಡು ದೆನ್ ವಿ ಕ್ಯಾನ್ ರೆಸ್ಟ್ ಅಪ್ ಫಾರ್ ದ ಹೋಲ್ ನೈಟ್. ದೆನ್ ಮಾರ್ನಿಂಗ್ ಮತ್ತೆ ರೈಡ್ ಸ್ಟಾರ್ಟ್ ಮಾಡೋಣ. ಏನಂತೀರ? ಬರೀ ತೋರಿಸ್ತೀನಿ. ಪೆಟ್ರೋಲ್ ಹಾಕ್ಸ್ಬೇಕು, ಪೆಟ್ರೋಲ್ ಕಮ್ಮಿ ಐತೆ. ಗೈಸ್, ಸೊ ಇವಾಗ ಹೋಟ್ಲ್ ಹತ್ರ ಬಂದ್ವಿ ಇಲ್ಲಿ ಸ್ಟೇಗೆ. ಸೊ ಅಷ್ಟಿಲ್ಲಿ ಮಾತಾಡ್ಬೇಕಿನ್ನ. ಸೊ ನಾವು ಚಂಡೀಗಢದಿಂದ ಮಾತ್ರ ಅಲ್ಲಿಂದ ನೋಡ್ಕೊಂಡಿರೋದು ರೂಮ್ ಎಲ್ಲ. ಸೊ ಇಲ್ಲಿ ಬುಕ್ ಮಾಡಿಲ್ಲ. ಫಸ್ಟ್ ಇಲ್ಲಿ ಬುಕ್ ಮಾಡೋಣ. ಓಡಾಯ್ ಫುಲ್ ಬೆಂಡ್ ಆಗೋಯ್ತದು. ಫಸ್ಟ್ ನೋಡೋಣ ಅದು ಯಾವ ಬರೀ ಓಕೆ ಗೈಸ್, ಫೈನಲಿ ಹೈದ್ರಾಬಾದ್ ಬಂದಾಯಿತು. ಸೊ ರೂಮ್ಗೆ ಚೆಕ್-ಇನ್ ಆಗಾಯಿತು. ಸೊ ನೋಡ್ಬೋದು ವ್ಯೂ ಹಿಂಗಿದೆ ವ್ಯೂ. ಸೊ ರೂಮ್ನು ತೋರಿಸ್ತೀನಿ ಬನ್ನಿ. ಸೊ ಈಗ ರೆಡಿ ಆಗಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಚಾರ್ಮಿನಾರ್ಗೆ ಹೋಗ್ಬಿಟ್ಟು ಬರಬೇಕು. ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಸೊ ರೂಮ್ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಸದ್ಯಕ್ಕೆ ಇದೆ ರೂಮು. ನಮ್ಮ ಮನೆ ಜನ ಆಗಲೇ ಲಾಗಿನ್ ಅಂದ್ಬಿಟ್ಟು ಟೈಮ್ ಹೋಯ್ತು ಅಂದ್ಬಿಟ್ಟು ಲಾಗಿನ್ ಮಾಡ್ತಿರೋದು. ಜಸ್ಟ್ ಈಗ ಫ್ರೆಶ್ ಅಪ್ ಆಗಿ ಮುಗಿಸ್ಕೊಂಡು ನೈಟ್ ಊಟ ಮಾಡಿ ಮಲಗಿ ಬೆಳಗ್ಗೆ 6:30 ಎದ್ದು ರೆಡಿಯಾಗಿ ಮತ್ತೆ ಡೆಸ್ಟಿನೇಷನ್ ನಾಳೆ ಬೆಳಗ್ಗೆ ಇರ್ತೀನಿ. ಸೊ ಮೇ ಬಿ ಈ ಬ್ಲಾಗು ಇಲ್ಲಿಗೆ ಮುಗಿಸೋಣ ಅಂತ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಫಸ್ಟ್ ಡೇ ಬ್ಲಾಗ್ನ ಯಾರು ನೋಡಿ ಬರೀ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಬರ್ತಿದ್ದೆ. ಸೊ ತಮ್ಮನೇ ನೋಡಿ ಎಲ್ಲರೂ ಖುಷಿಪಟ್ಟಿದ್ದೀನಿ ಅಂದ್ಕೊಂಡೆ. ಸೊ ನೆಕ್ಸ್ಟ್ ಬ್ಲಾಗು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಚಿತ್ತಲ್ ಪತಾಲ್ ಸೈನಿಂಗ್ ಔಟ್. ಟಾಟಾ ಬಾಯ್ ಬಾಯ್.